ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ಎಲ್ಲರೂ ಯುಗಾದಿ ಹಬ್ಬವನ್ನು ಬಹಳ ಭಕ್ತಿಭಾವದಿಂದ ಆಚರಿಸುತ್ತಿದ್ದರು. ಹಬ್ಬದ ದಿನ ಎಲ್ಲರೂ ನೂತನ ವಸ್ತ್ರ ಧರಿಸಿ, ಹಬ್ಬದ ವಿಶೇಷ ಆಹಾರ, ಬೇಳೆ ಹೋಳಿಗೆ, ಪಾಯಸ ತಯಾರಿಸಿ, ಬೇವು ಬೆಲ್ಲ ಹಂಚುತ್ತಾ ಬಹಳ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಿದ್ದರು. ಯುಗಾದಿ ಹಬ್ಬವು ಹೊಸ ವರ್ಷದ ಪ್ರಾರಂಭವನ್ನು ಸೂಚಿಸುವ ಹಬ್ಬ. ಇದು ಚಾಂದ್ರಮಾನದ ಪ್ರಕಾರ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದಿಯೆಂದು ಬರುತ್ತದೆ. ಉಗಾದಿ ಹಬ್ಬವು ನವೋತ್ಸಾಹ, ಹೊಸ ಯೋಜನೆಗಳು ಮತ್ತು ಜೀವನದಲ್ಲಿ ಹೊಸ ಆರಂಭಕ್ಕೆ ಪ್ರೇರಣೆಯಾಗಿರುತ್ತದೆ. ಆ ಹಳ್ಳಿಯಲ್ಲಿ ಅಬ್ದುಲ್ಲಾ ಶರೀಫ್ ಎಂಬ ಒಬ್ಬ ಮುಸ್ಲಿಂ ವ್ಯಾಪಾರಿ ವಾಸಿಸುತ್ತಿದ್ದ. ಅವನು ಎಲ್ಲಾ ಸಮುದಾಯದವರೊಂದಿಗೂ ನಗು ನಗುತ್ತಾ ಪ್ರೀತಿಯಿಂದ ವರ್ತಿಸುತ್ತಿದ್ದ. ಎಲ್ಲರೂ ಆ ಮುಸ್ಲಿಂ ವ್ಯಾಪಾರಿಯನ್ನು ಶರೀಫಜ್ಜ ಎಂದು ಕರೆಯುತ್ತಿದ್ದರು. ಶ್ರಮಜೀವಿ, ಸಹೃದಯಿಯಾಗಿದ್ದ ಶರೀಫಜ್ಜ ಯಾರೇ ಕಷ್ಟದಲ್ಲಿರಲಿ ಅವರಿಗೆ ಸಹಾಯ ಮಾಡುತ್ತಿದ್ದ. ಒಮ್ಮೆ ಯುಗಾದಿ ಹಬ್ಬದ ದಿನದಂದು ಆ ಹಳ್ಳಿಯಲ್ಲಿದ್ದ ಬಡವರು ಹಾಗೂ ಅನಾಥ ಮಕ್ಕಳು ಹಬ್ಬವನ್ನು ಆಚರಿಸಲು ಹಣವಿಲ್ಲದೆ ಹಬ್ಬದ ಅಡುಗೆ ಮಾಡಲಾಗದೆ ನಿರಾಸೆಯಿಂದ ಇದ್ದಾರೆ ಎಂಬ ಸಂಗತಿ ಶರೀಫಜ್ಜನಿಗೆ ತಿಳಿಯಿತು. ತಕ್ಷಣವೇ ಶರೀಫಜ್ಜ ತನ್ನ ಅಂಗಡಿಯಲ್ಲಿದ್ದ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಆ ಹಳ್ಳಿಯ ಬಡಜನರಿಗೆ ಹಂಚಿದ. ಹಣವಿಲ್ಲದೆ ಹಬ್ಬವನ್ನು ಹೇಗೆ ಆಚರಿಸುವುದು ಎಂದು ಕಂಗಾಲಾಗಿದ್ದ ಜನರಿಗೆ ಹಬ್ಬದ ಅಡುಗೆ ಮಾಡಲು ಬೇಕಾದ ಆಹಾರ ಪದಾರ್ಥಗಳನ್ನು ನೀಡಿದ್ದಲ್ಲದೆ ತಾನು ಹಜ್ ಯಾತ್ರೆಗೆ ಹೋಗಬೇಕೆಂದು ಕೂಡಿಟ್ಟ ಹಣವನ್ನು ಕೊಟ್ಟು ಯುಗಾದಿ ಹಬ್ಬವನ್ನು ಸಂತೋಷದಿಂದ ಆಚರಿಸಿ ಎಂದು ಹೇಳಿದ. ಇದನ್ನು ನೋಡಿದ ಹಳ್ಳಿಯ ಜನರು ಸಂತೋಷಗೊಂಡರು. ಹಳ್ಳಿಯ ಹಿರಿಯನೊಬ್ಬ ಧರ್ಮ ಎನ್ನುವುದು ಕೇವಲ ಒಂದು ನಂಬಿಕೆಯಲ್ಲ, ಅದನ್ನು ಸೇವೆಯಲ್ಲಿ ತೋರಿಸಬೇಕು ಎಂದು ಹೇಳಿದ. ಈ ನಂತರ ಹಳ್ಳಿಯಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಸಂಕೇತವಾಗಿ ಉಗಾದಿ ಹಬ್ಬವನ್ನು ಎಲ್ಲಾ ಮತಧರ್ಮದವರು ಸೇರಿ ಆಚರಿಸಲು ಪ್ರಾರಂಭಿಸಿದರು. ಈಗಲೂ ನಮ್ಮ ಹಳ್ಳಿಯ ಜನರು ಯುಗಾದಿಯಂದು ಹಿಂದೂ ಮತ್ತು ಮುಸ್ಲಿಮರು ಒಂದಾಗಿ ಹಬ್ಬವನ್ನು ಆಚರಿಸುತ್ತಾರೆ. ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಇಂತಹ ಹಲವಾರು ಉದಾಹರಣೆಗಳು ಸಿಗುತ್ತದೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ವಿವಿಧತೆಯಲ್ಲಿ ಏಕತೆ ಎಂಬ ಮಹತ್ವದ ಸಂದೇಶವನ್ನು ಸಾರುತ್ತದೆ. ಸಹಾನುಭೂತಿ, ಪ್ರೀತಿ ಮತ್ತು ಸಹೋದರತ್ವವೇ ನಿಜವಾದ ಹಬ್ಬದ ಅರ್ಥ ಅಲ್ಲವೇ?